ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ಎಲ್ಲರಿಗೂ ಪ್ರತೇಶ್ ಕನ್ನಡ ವಾಹಿನಿಗೆ ಸುಸ್ವಾಗತ. ಈ ದಿನ ನಾನು ಹಂಪೆ ಹುಣ್ಣಿಮೆಯಾಗಿದ್ದರಿಂದ ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಹಾಲು ಶಾವಿಗೆ ಮಾಡ್ತಾಯಿದ್ದೆ. ಹಾಗೆ ಅನ್ನಿಸ್ತು, ಈ ದೇವರ ನೈವೇದ್ಯನ ಯಾಕೆ ಇಡಬೇಕು ಅಂತ. ಅದಕ್ಕೋಸ್ಕರ ದೇವರ ನೈವೇದ್ಯಕ್ಕೆ ಅಂತ ಹಾಲು ಶಾವಿಗೆ ಮಾಡ್ತಾ ಅದರ ಹಿನ್ನೆಲೆನ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ ನಾನು ಅರ್ಧ ಕೆಜಿಯಷ್ಟು ಶಾವಿಗೆನ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಇನ್ನು ದೇವರ ನೈವೇದ್ಯನ ಯಾಕೆ ಮಾಡ್ತಾರೆ ಅಂತಂದರೆ, ದೇವರ ನೈವೇದ್ಯಕ್ಕೆ ಯಾಕೆ ಇಡ್ತಾರೆ ಏನಾದರೂ ಮಾಡಿ ಅಂತಂದರೆ, ಭಕ್ತಿಯ ಪ್ರದರ್ಶನ ಅಂತ ಅನ್ಬೋದು. ಇದು ದೇವರಿಗೆ ನೈವೇದ್ಯ ಅರ್ಪಿಸುವ ಮೂಲಕ ಭಕ್ತನು ತನ್ನ ಶ್ರದ್ಧೆ ಮತ್ತು ಪ್ರೀತಿಯನ್ನು ತೋರಿಸುತ್ತಾನೆ ಅಂತ ಹೇಳ್ಬೋದು. ಇನ್ನೊಂದಂದರೆ ಆತ್ಮಸಮರ್ಪಣೆ. ನೈವೇದ್ಯದ ಮೂಲಕ ಈ ಆಹಾರ ದೇವರಿಂದಲೇ ಬಂದಿದೆ ಎಂಬ ಭಾವನೆಯೊಂದಿಗೆ ದೇವರಿಗೆ ಸಮರ್ಪಿಸುತ್ತೇವೆ. ಇದು ನಮ್ಮ ಅಹಂಕಾರ ನಿವಾರಣೆ ಹಾಗೂ ಅಹಂಕಾರ ನಿವಾರಣೆಗೂ ಇದು ಸಹಾಯಕ ಆಗುತ್ತೆ. ಪವಿತ್ರೀಕರಣ ಅಂತಲೂ ಹೇಳ್ಬೋದು. ನೈವೇದ್ಯ ಅರ್ಪಿಸಿದ ನಂತರ ಅದನ್ನು ಪ್ರಸಾದವಾಗಿ ಸ್ವೀಕರಿಸುವುದರಿಂದ ಪವಿತ್ರವಾದ ಆಹಾರ ಸ್ವರೂಪವನ್ನು ತಾಳುತ್ತದೆ. ಇದನ್ನು ತಿನ್ನುವ ಮೂಲಕ ಶರೀರ ಮತ್ತು ಮನಸ್ಸಿಗೆ ಶುದ್ಧತೆ ಒದಗುತ್ತದೆ ಎಂದು ನಂಬಲಾಗುತ್ತದೆ. ಇದು ನಮ್ಮ ನಂಬಿಕೆ ಅಂತ ಹೇಳ್ಬೋದು. ಬಟ್ ಎಲ್ರಿಗೂ ನಂಬಿಕೆ ಇರುತ್ತೆ ದೇವರ ಮೇಲೆ. ಸಂಬಂಧ ಬಲಪಡಿಸುವುದು. ಭಕ್ತ ಮತ್ತು ದೇವರ ನಡುವೆ ಆತ್ಮೀಯ ಸಂಬಂಧ ನಿರ್ಮಾಣವಾಗುತ್ತದೆ. ಹೇಗಪ್ಪ ಅಂದರೆ, ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ನಾವು ತಿಂದರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮತ್ತು ವೈದಿಕ ಪರಂಪರೆಯ ಪಾಲನೆ ಹೇಗಿತ್ತಪ್ಪ ಅಂದರೆ, ನೈವೇದ್ಯವು ವೇದಗಳ ಮೂಲದ ನಡುವೆ ಆಚರಣೆಗಳಲ್ಲಿ ಒಂದು ಭಾಗವಾಗಿತ್ತು ಮತ್ತು ಅದು ಧಾರ್ಮಿಕ ಕರ್ಮಕಾಂಡಗಳ ಭಾಗವಾಗಿದೆ ಅಂತಲೂ ಹೇಳ್ಬೋದು. ಹಾಗೆ ದೇವರಿಗೆ ನೈವೇದ್ಯ ಅರ್ಪಿಸುವುದು ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರ ಆಚರಣೆ ಅಂತಲೂ ಹೇಳ್ಬೋದು. ನೈವೇದ್ಯದ ಉದ್ದೇಶ ಬಹುಮಟ್ಟಿಗೆ ಭಕ್ತಿಯ ಆಚರಣೆ ಮತ್ತು ದೇವರ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಇದರ ಮುಖ್ಯ ಉದ್ದೇಶಗಳು ಅಂತ ಹೇಳಲಾಗುತ್ತೆ. ಹಾಗೆ ಕೆಂಪಿಗೆ ಅಂದರೆ ಗೋಡಂಬಿ ಎಲ್ಲ ಕೆಂಪು, ಸ್ವಲ್ಪ ಬ್ರೌನ್ ಕಲರ್ ಬ್ರೌನ್ ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು. ಹಾಗೆ ದ್ರಾಕ್ಷಿ ಬಂದುಬಿಟ್ಟು ಎಲ್ಲ ಉಬ್ಕೋಬೇಕು, ಹಂಗಾದರೆ ಚೆನ್ನಾಗಿರುತ್ತೆ. ಅದನ್ನೆಲ್ಲ ತೆಗೆದು ಒಂದು ಬೌಲಿಗೆ ಇಟ್ಬಿಟ್ಟು ಅದೇ ಬಾಣಲೆಗೆ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡಬೇಕು. ಕುದೀತಾ ಇರಬೇಕಾದ್ರೆ ನಾವು ಹುರಿದಿಟ್ಕೊಂಡಿದ್ದ ಶಾವಿಗೆನ ಅದಕ್ಕೆ ಹಾಕಬೇಕು. ಶಾವಿಗೆನ ಅದಕ್ಕೆ ಹಾಕ್ಬಿಟ್ಟು ಕಲಿಸ್ತಾ ಇರಬೇಕು. ಕಲಿಸ್ತಾ ಇದ್ದರೆ ಅದು ಹಾಲೆಲ್ಲ ಶಾವಿಗೆ ಇಟ್ಕೊಳ್ಳುತ್ತೆ, ಆವಾಗ ಟೇಸ್ಟ್ ಬರುತ್ತೆ ಅಂತ ಅಷ್ಟೆ. ದೇವರ ನೈವೇದ್ಯದ ಬಗ್ಗೆ ಇಷ್ಟ ಆಗಿದ್ದರೆ, ಅಂದರೆ ದೇವರ ನೈವೇದ್ಯ ಯಾಕೆ ಇಡ್ತೀವಿ ಅನ್ನೋದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಿಮಗೆ ಈ ನನ್ನ ಚಿಕ್ಕ ಚಿಕ್ಕ ವಿಷಯಗಳು ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ, ಇದು ಶಾವಿಗೆ ಚೆನ್ನಾಗಿ ಕುದ್ದಾದಮೇಲೆ ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಇಲ್ಲಿ ಅರ್ಧ ಕೆಜಿ ಶಾವಿಗೆಗೆ ಅರ್ಧ ಲೀಟ್ರ್ ಹಾಲು ಮತ್ತು ಅರ್ಧ ಲೀಟ್ರ್ ನೀರು ಹಾಕಿದ್ದೆ. ಅದಕ್ಕೆ ನಾನು 300 ಗ್ರಾಮಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಆ ಸಕ್ಕರೆ ಕರಗೋದಕ್ಕೆ ಬಿಡಬೇಕು. ಬೇಗ ಅದು ಬಿಸಿಯಲ್ಲಿ ಹಾಕೋದ್ರಿಂದ ಬೇಗ ಕರಗೋಗ್ಬಿಡುತ್ತೆ. ಅದಕ್ಕೆ ಮತ್ತೆ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಇವಾಗ ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಕುದೀತಾ ಇದೆ ನೋಡಿ ಚೆನ್ನಾಗಿ. ಕಲಿಸ್ಬಿಟ್ಟು ಅದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ನಾನು ಸಿಪ್ಪೆ ಸಮೇತ
ಹಾಕ್ತೀನಿ. ಒಬ್ಬೊಬ್ಬರು ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾರೆ. ನನಗೆ ಸಿಪ್ಪೆ ಸಮೇತ ಹಾಕೋದಕ್ಕೆ ಒಂದು ಕಾರಣ ಇದೆ. ಏನಪ್ಪ ಅಂದರೆ, ನಾನು ಇವಾಗ B.Ed ಮಾಡ್ತಾಯಿದ್ದೀನಿ. ಅಲ್ಲಿ ಕಾಲೇಜಲ್ಲಿ ಹೋದ್ಮೇಲೆ ಕ್ಲಾಸ್ ಕೇಳಬೇಕಾದ್ರೆ ನಿದ್ದೆ ಬಂದರೆ ನಾನು ಯಾಲಕ್ಕಿ ತಿಂತಿರ್ತೀನಿ. ನಾನು ಜಾಸ್ತಿ ಸಿಪ್ಪೆ ತಿನ್ನಬೇಕಾದ್ರೆ ತುಂಬ ಇರುತ್ತೆ ಅನ್ನೋ ಫೀಲ್ ಆಗುತ್ತೆ. ಹಾಗಾಗಿ ನನಗೆ ಸಿಪ್ಪೆನೂ ಹಾಕ್ತೀನಿ. ಅದರಲ್ಲೂ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಿಪ್ಪೆ ಮತ್ತು ಯಾಲಕ್ಕಿನ ಸಿಪ್ಪೆ ತೆಗ್ದು ಹಾಕಲ್ಲ, ಅದು ಸೇರಿಸಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವಿಗೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ.